ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್. ನಿನ್ನೆ ಭಾನುವಾರ ಸಂಕ್ರಾಂತಿ ಹಬ್ಬದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು. ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾನು 5 ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ, ಕಟ್ಟಿಂಗ್ ಮಾಡಿಕೊಂಡು. ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನೆಲ್ಲ ಟಿಪ್ಸ್ ನಾನು ಫಾಲೋ ಮಾಡಿದೆ. ಈಗ ಮನೇಲಿ ಫಂಕ್ಷನ್ ಇರಲಿ, ನೆಂಟರು ಬರಲಿ, ಹಬ್ಬ ಆಗಲಿ, ಏನೇ ಇದ್ರೂ ಸಹಿತ ನಮ್ಮ ಹೆಣ್ಮಕ್ಳಿಗೆ ಡಬಲ್ ಕೆಲಸ ಆಗುತ್ತೆ. ಏನಂದರೆ ಮನೆ ಕಡೆನೂ ಅವರಿಗೆ ಕೆಲಸಗಳು ಜಾಸ್ತಿ ಇರುತ್ತೆ, ಟೈಲರಿಂಗಲ್ಲೂ ಕೆಲಸ ಇರುತ್ತೆ. ನೋಡಿ, ಸಂಕ್ರಾಂತಿ ಹಬ್ಬದ ಹತ್ತತ್ರಕ್ಕೆ ಅಂದರೆ 16ನೇ ತಾರೀಕಿಗೆ ಮದುವೆ ಇತ್ತು. ಹಾಗಾಗಿ ಬ್ಲೌಸನ್ನು ನಾವು ಕೊಡಲೇಬೇಕಿತ್ತು. ಹಾಗಾಗಿ ಭಾನುವಾರ ನಾನು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ವರ್ಕ್ ಹಾಕ್ಸ್ಕೊಂಬಂದು ಕೊಟ್ಟಿರೋದು. ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗು ಮಾಡಿದ್ದೀನಿ. ಈ ವರ್ಕಿಗೆಲ್ಲ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ವಿಡಿಯೋದ ಎಂಡಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಮನೆಯಲ್ಲಿ ಇದ್ದು ಟೈಲರಿಂಗ್ ಮಾಡುವವರು ಈ ಥರ ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದು. ಯಾಕಂದರೆ ಮನೆಯಲ್ಲಿ ಬಟ್ಟೆ ಹೊಲಿತೀರ ಅಂದರೆ ಮನೆಯಲ್ಲಿ ಮಾಡಿದ್ದೇ ಕೆಲಸ ಮಾಡಿ, ಮುಟ್ಟಿದ್ದೇ ಮುಟ್ಟಿ, ಇಡೀ ದಿನ ಕೆಲಸ ಮಾಡ್ತಾ ಟೈಮ್ ವೇಸ್ಟ್ ಮಾಡಿ ನಮಗೆ ಬಟ್ಟೆ ಹೊಲಿಯೋಕ್ಕೆ ಟೈಮೇ ಸಿಗಲ್ಲ ಅಂತ ಹೇಳೋರು ತುಂಬ ಜನ. ಹೌದಾ ಇಲ್ವಾ? ಹೌದು. ಯಾಕಂದರೆ ಮನೇಲಿ ನಮಗೆ ಟೈಲರಿಂಗ್ ಮಾಡೋಕ್ಕೆ ಕೂತ್ವಿ ಅಂದ ತಕ್ಷಣ ಇನ್ನೊಂದು ಕೆಲಸ ಏನೋ ನೆನಪಾಗುತ್ತೆ. ಆಯ್ತಪ್ಪ ಎಲ್ಲ ಕೆಲಸ ಮುಗಿಸ್ದೆ ಅಂತ ಕೂತ್ರೆ ಇನ್ಯಾರೋ ಬಂದಿರ್ತಾರೆ ಅಥವಾ ಇನ್ನೇನೋ ಆಗಿರುತ್ತೆ. ಮನೆಯಲ್ಲಿ ಅಂದರೆ ತುಂಬಾ ಟೆನ್ಷನು. ಅದೇ ನಾವು ಅಂಗಡಿಯಲ್ಲಿ ಹೋಗಿ ಬಟ್ಟೆ ಹೊಲಿತೀವಿ ಅಂದರೆ ಅಂಗಡಿಯಲ್ಲಿ ನಾವು ಅಂದರೆ ಬೆಳಗ್ಗೆ 10ಕ್ಕೆ ಹೋಗಿ ಸಂಜೆ 5ಕ್ಕೆ ಬಂದ್ರೂ 6ರಿಂದ 7 ಬ್ಲೌಸ್ ಜಾಸ್ತಿನೂ ಹೊಲಿಬೋದು. ಆದರೆ ಮನೆಯಲ್ಲಿ ನಾವು ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಹೊಲಿದ್ರೂ ಸಹಿತ 4 ಬ್ಲೌಸ್ ಹೊಲಿದಿರಲ್ಲ. ಯಾಕಂದರೆ ಮನೆಗೆ ಬರೋರು ಹೋಗೋರಾಗಿರ್ಬೋದು, ಅಥವಾ ಮನೆಯಲ್ಲಿ ಭಾನುವಾರ ದಿವಸ ಅಂದರೆ ರಜೆ ದಿನ ಮಕ್ಕಳು ಎಲ್ಲರೂ ಮನೇಲಿರೋದ್ರಿಂದ ಕೆಲಸಗಳು ತುಂಬಾ ಜಾಸ್ತಿ ಇರುತ್ತೆ. ನಾನು ಏನು ಟಿಪ್ಸ್ ಫಾಲೋ ಮಾಡಿದೆ, ನಿನ್ನೆ ಭಾನುವಾರ ಏನು ಟಿಪ್ಸ್ ಫಾಲೋ ಮಾಡಿದೆ, ವಿಡಿಯೋ ಮಾಡಿದ್ನೋ ಅಥವಾ ಕ್ಲೀನಿಂಗೇ ಮಾಡಿದ್ನೋ, ಏನು ಮಾಡಿದೆ ಅಂತ ಹೇಳ್ತೀನಿ. ಫಸ್ಟ್ನೇದಾಗಿ, ಈಗ ಧನುರ್ಮಾಸ ಆಗಿರೋದ್ರಿಂದ ಫ್ರೆಂಡ್ಸ್, ನಾವು ಪ್ರತಿದಿನವೂ 3:30ಗೆ ಎದ್ದುಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ 5 ಗಂಟೆಗೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಈಗ 1 ತಿಂಗಳಾಯ್ತು, ಇನ್ನೊಂದು 2-3 ದಿವಸ ಇದೆ ಧನುರ್ಮಾಸ ಅಷ್ಟೇ. ಅದರ ಮಧ್ಯೆ ಭಾನುವಾರ ಆಗಿತ್ತಲ್ವ ನಿನ್ನೆ ಏನು ಮಾಡಿದೆ, ನಾನು ದೇವಸ್ಥಾನಕ್ಕೆ ಹೋಗಿಲ್ಲ. ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲೇ ಎದ್ದೆ. ನಾನು 3:30ಗೆ ಎದ್ದುಬಿಟ್ಟು ಫಸ್ಟು ನಾನು ಮಾಡಿರೋ ಕೆಲಸ ಏನು ಅಂದರೆ ಧೂಳೆಲ್ಲ ಹೊಡ್ಕೊಂಡು, ಕಸ ಎಲ್ಲ ಹೊಡ್ಕೊಂಡು, ನೀಟಾಗಿ ಮನೆ ಕ್ಲೀನ್ ಮಾಡಿಕೊಂಡು ಫುಲ್ಲು ಡೀಪ್ ಕ್ಲೀನ್ ಮಾಡಿದೆ. ಅನ್ನೋ ಅಷ್ಟೊತ್ತಿಗೆ ಬೆಳಗಿನ ಜಾವ 6 ಗಂಟೆ ಆಯಿತು. ಬೆಳಗಿನ ಜಾವ 6 ಗಂಟೆ ಆದ ತಕ್ಷಣ ಅಂದರೆ ನಾನು ಫಸ್ಟು ನಮ್ಮ ಮನೆ ಎಂಟ್ರೆನ್ಸು ಗೇಟ್ ಓಪನ್ ಮಾಡೋ ಎಂಟ್ರೆನ್ಸಿಂದ ಲಾಸ್ಟ್ವರೆಗೂ ಅಂದರೆ ವಾಶ್ರೂಮ್ ತನಕನೂ ಕ್ಲೀನಿಂಗ್ ಇತ್ತು. ತುಂಬ ದೊಡ್ಡದಿದೆ, ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು, ನೀವು ನೋಡ್ಬೋದು. ಅದನ್ನೆಲ್ಲದೂ ಕ್ಲೀನ್ ಮಾಡಿಕೊಂಡು ನನ್ನ ತಲೆಯಲ್ಲಿ ಇದ್ದಿದ್ದೇನು, ನನಗೆ ಅಷ್ಟು ಕೆಲಸ ಮಾಡ್ತಿದ್ದೀನಿ, ಅದು ನನಗೇನು ಅನ್ನಿಸ್ತಾ ಇಲ್ಲ. ನಾನು ಈ ಬ್ಲೌಸ್ಗಳನ್ನು ಕೊಡಬೇಕಲ್ಲಪ್ಪ ನಾಳೆ ಬೆಳಗ್ಗೆ, ಹೇಗೆ ಸ್ಟಿಚ್ ಮಾಡ್ತೀನಿ ಅನ್ನೋದು ನನಗೆ ಒಂಥರ ಚಿಂತೆ ಆಗಿಬಿಟ್ಟಿತ್ತು. ಆಗ ನಾನು ಏನು ಮಾಡಿದೆ, ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು 12:30ಗೆ ಮಧ್ಯಾಹ್ನ 12:30 ಕೆಲಸ ಎಲ್ಲ ಆಯಿತು. ಕೆಲಸ ಎಲ್ಲ ಆದರೆ ಆಯಿತಾ, ಅಡುಗೆ ಮಾಡೋಕ್ಕಂತೂ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ, ಏನಾದರೂ ಮಾಡ್ಬೋದು. ಪ್ರತಿದಿನ ಅಡುಗೆ ಮಾತ್ರ ಮಿಸ್ ಮಾಡೋಂಗೇ ಇಲ್ಲ ನಾವು. ಆಮೇಲೆ ನಾನು ಸಿಂಪಲ್ಲಾಗಿ ಸೊಪ್ಪಿನ ಸಾಂಬಾರು ಮಾಡಿ ಮತ್ತು ಅನ್ನ ಸಾಂಬಾರು 2 ಊಟಕ್ಕೆ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಸಿಂಧು ಬಂದು ಅವಳು ರೊಟ್ಟಿ ತೊಗೊಬಂದಿದ್ಲು. ಅವಳು ರೊಟ್ಟಿ ನಮ್ಮ ಮನೆಯವ್ರಿಗೆ ಕೊಡೋಕ್ಕೆ ಅಂತ ತಂದಿದ್ಲು. ಹಾಗಾಗಿ ಅವಳು ರೊಟ್ಟಿ ತೊಗೊಂಡು ನಮ್ಮ ಮನೆ ತನಕ ಬಂದಿದ್ದಾಳಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವಳಿಗೆ ಬೋಂಡ ಮಾಡಿ ಕೊಟ್ಟೆ. ಹೀಗೆ ಬೋಂಡ, ಅನ್ನ ಸಾಂಬಾರು ಅಂಥೇಳಿ ಮಧ್ಯಾಹ್ನ 3 ಗಂಟೆನೇ ಆಗೇ ಹೋಯಿತು. ನನಗಂತೂ ಫುಲ್ಲು ಟೆನ್ಷನ್ ಆಯಿತು, ಏನಪ್ಪ ಮಾಡೋದು, ನಾನು ಈ ಬ್ಲೌಸ್ಗಳೆಲ್ಲ ಹೊಲಿತೀನೋ ಇಲ್ಲ ಅಂಥೇಳಿ. ಆಮೇಲೆ ಧೈರ್ಯ ಮಾಡಿ ಏನಾರು ಆಗಲಿ ನಾನೀಗ ಹೊಲಿಯೋದೇ ಸಹಿಯೋ ಅಂತೇಳ್ಬಿಟ್ಟು ಹೊಲಿಯೋಕೆ ಕೂತ್ಕೊಂಡೆ. ನಂತರ ಏನಾಯಿತು ಅಂದರೆ ಹಾಗೆ ಅದು ನಮ್ಮ ಹೊಲಿಗೆ ಕ್ಲಾಸಲ್ಲಿ ಹಳೊಬ್ಳು ಒಂದು ಹುಡುಗಿ ಟೈಲರಿಂಗ್ ಕಲ್ತಿದ್ಲು. ಅವಳು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದಾಳೆ. ಈಗ ಅವಳಿಗೆ ಮರ್ತೋದಂಗೆ ಆಗಿದೆ ಅಂತೆ. ಬಂದುಬಿಟ್ಟು ತುಂಬಾ ಕೇಳಿ ನನ್ನ ಟೈಮ್ ಅಲ್ಲಿ ವೇಸ್ಟ್ ಆಯಿತು. ಅವಳು ಕೇಳ್ತಾ ಇರುವಾಗ ಮಾತಾಡದೆ ಹೊಲಿಯೋದಕ್ಕೂ ಬರೋದಿಲ್ಲ. ಆಮೇಲೆ ಹಾಗೇ ಟೈಮ್ ಎಷ್ಟಾಯಿತು, 6 ಗಂಟೆ ಆಯಿತು. ನಾನು ಅಷ್ಟೊತ್ತಿಗೆ 5 ಬ್ಲೌಸ್ ಕಟ್ಟಿಂಗ್ ಹಾಕೊಂಡಾಗಿತ್ತು ಮತ್ತು 1 ಬ್ಲೌಸ್ ಸ್ಟಿಚ್ ಮಾಡಿದೆ. ಏನೋ ಅವಳು ಪದೇ ಕೇಳ್ತಾಯಿದ್ರು, ಯಾರು ಬಂದರೂ ನಾನು ಯಾರ ಮಾತಿಗೂ ಅಷ್ಟು ಗಮನ ಕೊಡ್ದೇನೆ ಬ್ಲೌಸನ್ನು ಮುಗಿಸಿದ್ದೆ. 1 ಬ್ಲೌಸ್ ಮುಗಿಸಿದ್ದೆ, 4 ಬ್ಲೌಸ್ ಉಳಿತಲ್ವ. 4 ಬ್ಲೌಸಲ್ಲಿ ನಾನು ಸಂಜೆ ದೇವ್ರ ದೀಪ ಹಚ್ಚಿ ಕಸ ಎಲ್ಲ ಹೊಡೆದ್ಬಿಟ್ಟು ನೆಕ್ಸ್ಟು ನಾನು ಹೊಲಿಯೋಕೆ ಕೂತ್ಕೊಂಡವಳು 12 ಗಂಟೆಗೆ ಎದ್ದಿದ್ದು. ನಾನು ರಾತ್ರಿ ಜಾಸ್ತಿ ಹೊಲಿಯಲ್ಲ, ಆದರೆ ಈ ಥರ ಅರ್ಜೆಂಟ್ ಎಮರ್ಜೆನ್ಸಿ ಕೊಡೋಕ್ಕಿದ್ದಾಗ ನಾನಲ್ಲ, ಯಾವ ಟೈಲರ್ ಆದರೂ ಬಟ್ಟೆ ಸ್ಟಿಚ್ ಮಾಡೇ ಮಾಡ್ತಾರೆ. ಮನೆಯಲ್ಲಿ ಬಟ್ಟೆ ಹೊಲಿತಾರೆ ಅಂತ ಹೇಳಿದ್ರೆ ತುಂಬ ವರ್ಷ ಬಟ್ಟೆಗಳನ್ನು ಸ್ಟಿಚ್ ಮಾಡಲ್ಲ ಫ್ರೆಂಡ್ಸ್. ಬಟ್ಟೆ ಹೊಲಿಯೋದನ್ನು ಬಿಟ್ಟುಬಿಡ್ತಾರೆ. ಯಾಕಂದರೆ ಬಟ್ಟೆ ಹೊಲಿಯೋದಕ್ಕೆ ಏನು ಅಂದರೆ ಮನೆಯಲ್ಲಿ ತುಂಬ ಕೆಲಸಗಳು ಮಾಡ್ಕೊತ ಅದರಲ್ಲೇ ಟೈಮ್ ಕಳೀತಾ ಕಸ್ಟಮರ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ನಂತರ ಯಾರು ಬಟ್ಟೆ ಕೊಡಲ್ಲ, ಅಥವಾ ನಾವು ಬಟ್ಟೆ ಹೊಲಿದು ಸರಿಯಾಗಲ್ಲ ಅಂತೇಳ್ಬಿಟ್ಟು ಬಟ್ಟೆ ಹೊಲಿಯೋದನ್ನು ಬಿಟ್ಟೇ ಬಿಡ್ತಾರೆ. ಆ ರೀತಿ ತಪ್ಪು ಮಾಡಬೇಡಿ.
ನಮಗೆ ಒಂದು ಟೈಮಿಂಗ್ಸ್ ಅನ್ನೋದನ್ನು ಕರೆಕ್ಟ್ ನಾವು ಸೆಟ್ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡಿದ್ರೆ ಗ್ಯಾರಂಟಿ ನಾವು ಒಂದು ಮನೆಯಲ್ಲಿ ಸಕ್ಸಸ್ ಟೈಲರ್ ಆಗೇ ಆಗ್ತೀವಿ. ಎಲ್ಲದಕ್ಕೂ ಒಂದು ಐಡಿಯಾ, ಟೈಮಿಂಗ್ಸು ಮತ್ತು ಶಿಸ್ತು ಅನ್ನೋದು ಇರಬೇಕು. ನಾವು ಇಷ್ಟೊತ್ತಿಗೆ ಹೇಳ್ಬೇಕು, ಇಷ್ಟೊತ್ತಿಗೆ ಕೆಲಸ ಮಾಡ್ಕೊಬೇಕು, ಇಷ್ಟೊತ್ತಿಗೆ ಬಟ್ಟೆನ ಸ್ಟಿಚ್ ಮಾಡಬೇಕು, ಇವತ್ತು ಇಷ್ಟೇ ಬಟ್ಟೆನ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಯೋಚನೆ ಮಾಡಬೇಕು. ನಾನು 10th ಆದ ತಕ್ಷಣ ಬಟ್ಟೆ ಸ್ಟಿಚಿಂಗ್ ಕಲಿತೆ. ಅವತ್ತಿಂದನೂ ನನಗೆ ಒಂದೊಂದೇ ಐಡಿಯಾಗಳು, ಅಂದರೆ ನಾನು ಇಷ್ಟೊತ್ತಿಗೆ ಬಟ್ಟೆ ಹೊಲಿಯೋದಕ್ಕೆ ಕೂರಬೇಕು, ಇಷ್ಟೇ ಬಟ್ಟೆನ ಹೊಲಿಬೇಕು ಅಂತ ಹೇಳಿಬಿಟ್ಟು ನಾನು ಚಿಕ್ಕವಳು ಬಟ್ಟೆ ಹೊಲಿಯೋದು ಕಲ್ತಿದ್ರಿಂದ ನನಗೆ ಯಾರೂ ಸಹ ಬಟ್ಟೆ ಕೊಡ್ತಾ ಇರಲಿಲ್ಲ. ನನಗೆ ನಮ್ಮಮ್ಮ ಬಟ್ಟೆ ಹೊಲಿತಿದ್ದೆ ಬಿಟ್ಟರೆ ಇನ್ಯಾರೂ ಸಹಿತ ನನ್ನ ನಂಬಿಟ್ಟು ಬಟ್ಟೆನ ಕೊಡ್ತಿರಲಿಲ್ಲ. ಇವಾಗಿನಷ್ಟು ಈಗ 22 ವರ್ಷದ ಹಿಂದೆ ಇರಲಿಲ್ಲ ಫ್ರೆಂಡ್ಸ್. ಆವಾಗ ಸಾದಾ ಬ್ಲೌಸ್ಗಳು ಹೊಲಿಸ್ತಿದ್ರು, ಅದರಲ್ಲೂ ಸಹಿತ ಬ್ಲೌಸ್ ಹಾಳು ಮಾಡಿಬಿಡ್ತಾಳೇನೋ ಅನ್ನೋ ಒಂದು ಭಯದಲ್ಲಿ ಯಾರೂ ಸಹ ಬ್ಲೌಸನ್ನು ಅಷ್ಟಾಗಿ ಹೊಲಿಸ್ತಿರ್ಲಿಲ್ಲ. ಮತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋ ಟೈಲರ್ಗಳಿಗೆ ಕೊಡ್ತಾಯಿದ್ರು. ಅದು ಯಾಕೆ ನಮ್ಮಮ್ಮನೇ ಅಷ್ಟೇ, ಕೊಟ್ಟರೆ ನೀ ಹಾಳು ಮಾಡಿಬಿಡ ನೋಡು, ಭುಜ ಇಳಿಸ್ಬೇಡ ಅಂತೇಳಿ ಹೇಳ್ತಾಯಿದ್ರು. ಆದರೆ ಆವಾಗ ನಾನು ಏನು ಅಂದರೆ ನಂಗೆ ಕಲಿಯೋದಕ್ಕೆ ಬಟ್ಟೆ ಬೇಕಿತ್ತು. ಆಗ ನಾನು ಎಷ್ಟೋ ಬಟ್ಟೆಗಳು, ಬ್ಲೌಸ್ಗಳು ಎಷ್ಟು ಜನಕ್ಕೆ ಫ್ರೀಯಾಗಿ ಹೊಲ್ಕೊಟ್ಟಿದ್ದೀನೋ ಗೊತ್ತಿಲ್ಲ. ಆ ಥರ ಮಾಡಿಬಿಟ್ಟು ಕಲಿತೆ. ಮತ್ತು ತಪ್ಪಾದ ಏನಾದರೂ ಬ್ಲೌಸು ಸ್ವಲ್ಪ ಮಿಸ್ಟೇಕ್ ಆದರೆ ನನಗೆ ಅದನ್ನು ಸರಿ ಮಾಡೋ ತನಕ ಸಮಾಧಾನ ಆಗ್ತಿರ್ಲಿಲ್ಲ. ಮತ್ತು ಯಾರೇ ಎಷ್ಟೇ ಬಟ್ಟೆ ಕೊಟ್ಟರು ಅವರಿಗೆ ಬೇಗ ಕೊಡೋ ತನಕ ಸಮಾಧಾನ ಆಗ್ತಿಲ್ಲ. ರಾತ್ರಿ ಇಡೀ ಪೂರ್ತಿ ಬೇಕಾದರೂ ಆಗ ನಾನು ಹೊಲಿದು ಕೊಟ್ಟು ಕಸ್ಟಮರ್ಗೆ ಬೇಗ ಬಟ್ಟೆ ಕೊಟ್ಟು ಕಸ್ಟಮರನ್ನು ಗಳಿಸ್ಕೋಬೇಕಾದ್ರೆ ತುಂಬ ಕಷ್ಟಪಟ್ಟೆ. ನಂತರ ಹೆಣ್ಮಕ್ಳು ಜೀವನ ಅಷ್ಟೇ ಅಲ್ಲ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಆ ಟೈಮಲ್ಲಿ ಎಷ್ಟೋ ಹೆಣ್ಮಕ್ಳು ಬಟ್ಟೆ ಹೊಲಿಯೋದನ್ನು ಕಲಿತವರು ಬಿಟ್ಬಿಡ್ತಾರೆ. ಆದರೆ ಅಂಥ ಟೈಮಲ್ಲೂ ಬಿಡ್ದೇನೂ ಸಹಿತ ನಾವು ಬಟ್ಟೆ ಸ್ಟಿಚಿಂಗ್ ಮಾಡ್ಕೊಬರ್ತೀವಿ. ನೆಕ್ಸ್ಟು ಮಕ್ಕಳು ದೊಡ್ಡ ಆದ ತಕ್ಷಣ ಬಿಡ್ತಾರೆ, ಮಕ್ಕಳು 10th ಅಂತ ಬಿಡ್ತಾರೆ. ಈ ರೀತಿ ನಾನಾ ಕಾರಣಗಳನ್ನು ಕೊಟ್ಬಿಟ್ಟು ಕಲ್ತಿರೋ ವಿದ್ಯೆನ ಬಿಡ್ತಾರೆ. ಆ ರೀತಿ ತಪ್ಪು ಮಾಡಬೇಡಿ. ಯಾಕಂದರೆ ನಮ್ಮದು ಸ್ವಂತ ದುಡಿಮೆ ಅನ್ನೋದು ಇತ್ತು ಅಂದಾಗ ಕೆಲವೊಂದು ಟೈಮು ಅದು ನಮ್ಮ ಮನೇಲಿ ಯಾರಾದರೂ ತೊಂದರೆಲಿದ್ದಾಗಲೋ, ಕಷ್ಟದಲ್ಲಿದ್ದಾಗಲೋ, ಅಥವಾ ಮಕ್ಕಳ ಎಜುಕೇಷನಿಗೋ, ಅಥವಾ ಮನೆಯಲ್ಲಿ ಒಂದು ಧೈರ್ಯ ಅಂತ ಹೇಳಿಬಿಟ್ಟು ನಾವು ಇದ್ದರೆ ಎಷ್ಟೊಂದು ಗಂಡು ಮಕ್ಕಳಿಗೆ ಖುಷಿ ಆಗುತ್ತಲ್ವ. ಹಾಗಾಗಿ ನಮಗೆ ಒಂದು ವಿದ್ಯೆ ಒಲಿದಿದೆ ಅಂದರೆ, ಈ ಟೈಲರಿಂಗ್ ಅನ್ನೋದು ಎಲ್ಲರಿಗೂ ಒಲಿಯೋದಿಲ್ಲ, ಕೆಲವೇ ಜನಗಳಿಗೆ ಮಾತ್ರ. ಎಷ್ಟೋ ತಿಂಗಳುಗಟ್ಟಲೆ ಟೈಲರಿಂಗ್ ಕ್ಲಾಸಿಗೆ ಹೋದರೂ ಸಹಿತ ಟೈಲರಿಂಗ್ ಕೆಲಸ ತಲೆಗೆ ಹತ್ತದೆ, ಟೈಲರಿಂಗ್ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ಬಿಟ್ಟವರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ನಮಗೆ ಟೈಲರಿಂಗ್ ಕೆಲಸ ಬರ್ತಿದೆ ಅಂತಂದರೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರತಿದಿನ ಹೊಸದನ್ನು ಏನಾದರೂ ಕಲಿತಾ ಹೋಗಬೇಕು. ಫ್ರೆಂಡ್ಸ್, ನೀವು ಇಷ್ಟೇ ಮಾಡಿ ಸಾಕು. ಯಾಕೋ ನನಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಬಟ್ಟೆ ಹೊಲಿರಿ. ಬೆಳಗ್ಗೆ ತುಂಬ ಫ್ರೆಶ್ ಮೂಡ್ ಇರುತ್ತೆ, ನೀವು ಎಷ್ಟು ಕೆಲಸ ಮಾಡಿದ್ರೂ ಆಯಾಸ ಅನಿಸಲ್ಲ. ಅದೇ ನೀವು ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ನಾನು ಹೊಲಿತೀನಿ ಅಂದರೆ ಸ್ವಲ್ಪ ಆಯಾಸ ಅನಿಸುತ್ತೆ, ರೆಸ್ಟ್ ಮಾಡೋಣ ಅನಿಸುತ್ತೆ, ಈ ರೀತಿಯೆಲ್ಲ ಆಗುತ್ತೆ. ಅದರಿಂದ ನೀವು ಹಿಂದಿನ ದಿನ ಸಂಜೆ ಬೇಕಾದರೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸಿಟ್ಕೊಂಡು ಸ್ವಲ್ಪ ಕಡಿಮೆ ಕೆಲಸನ ನೆಕ್ಸ್ಟ್ ಡೇಗೆ ಇಟ್ಕೊಂಡು ಅವತ್ತು ನೀವು ಬಟ್ಟೆಗಳನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ನಾನು 5 ಬ್ಲೌಸ್ ಸ್ಟಿಚ್ ಮಾಡಿದೆ. 5 ಬ್ಲೌಸು ಅಂದರೆ ನಾನು ಈ ಬ್ಲೌಸ್ ಏನಾಯಿತು ಅಂದರೆ ಸ್ವಲ್ಪ ಇವರು ಅನುಕೂಲ ಇರೋವಂಥವರಲ್ಲ, ಸ್ವಲ್ಪ ಅನುಕೂಲ ಕಡಿಮೆ ಇರುವಂಥವ್ರು, ಸ್ವಲ್ಪ ಬಟ್ಟೆ ಬ್ಲೌಸು ಕಡಿಮೆ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ಇರಲಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಅವರೇ ಲೈನಿಂಗ್ ಕೊಟ್ಟು ನನಗೆ 250 ತಗೊಳ್ಳಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಅಷ್ಟು ತಗೊಳ್ಳಲ್ಲ, 300, 350, 400 ರೂಪಾಯಿ ಹಿಂಗೆ ತಗೊಳ್ಳೋದು. ಫಾಲ್ ಎಲ್ಲ ಹಾಕಿದ್ರೆ ಈ ಸೀರೆಗೆ ಫಾಲ್ ಹಾಕೋದು ಬೇಡ, ಹಾಗೆ ಮತ್ತು ಲೈನಿಂಗ್ ನಾನೇ ಕೊಡ್ತೀನಿ, ಡಿಸೈನ್ ನಾನೇ ಹಾಕ್ಸ್ಕೊಂಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರೇ ಕಂಪ್ಯೂಟರ್ ಡಿಸೈನ್ ಹಾಕ್ಸ್ಕೊಂಬಂದಿದ್ರು. ನಾನು 250ಗೆ ಹೊಲಿದೆ. ಅಲ್ಲಿಗೆ 250 ಅಂತಂದರೆ 5 ಬ್ಲೌಸು ಅಂತಂದರೆ 1000 ರೂಪಾಯಿ ಆಯಿತು. ಮಧ್ಯಾಹ್ನ 2 ಗಂಟೆಯಿಂದ ಅಂದ್ರೂ ಅಷ್ಟೊಂದು ಸರಿಯಾಗೇನಿಲ್ಲ, ಕರೆಕ್ಟು ನಾನು ಸಂಜೆ 5ರಿಂದ ರಾತ್ರಿ 12ಕ್ಕೆ ಆ ಬ್ಲೌಸೆಲ್ಲ ಮುಗಿಸಿದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಈಗಂತೂ ಸ್ಪೀಡಾಗಿ ಸ್ಟಿಚ್ ಮಾಡ್ತೀರಂದರೆ ಒಳ್ಳೊಳ್ಳೆ ಮಿಷನ್ಗಳು ಬಂದಿದೆ, ಒಳ್ಳೆ ಫೆಸಿಲಿಟಿ ಎಲ್ಲ ಬಂದಿದೆ. ಮೊದಲಿನ ಥರ ನಾವು ಕಲಿತ ಟೈಮಲ್ಲೆಲ್ಲ ತುಳಿದು ಹೊಲಿಬೇಕಿತ್ತು. ಮದುವೆ ಬಟ್ಟೆ ಅಂತೂ ಕೊಟ್ಟರು ಅಂದರೆ ಅಂತೂ ನಮ್ಮ ಕತೆ ಮುಗೀತು ಆ ರೀತಿ. ಹಾಗಾಗಿ ಈಗಂತೂ ತುಂಬ ಫೆಸಿಲಿಟಿ, ಅಂದರೆ ನಮಗೆ ಕರೆಂಟ್ಗಳನ್ನು ಈಗ ಜಾಸ್ತಿ ತೆಗಿಯೋದಿಲ್ಲ. ಮತ್ತು ಜಾಕ್ ಮಿಷನ್ ತೊಗೊಬಿಟ್ರೆ ಅಂತೂ ಅಷ್ಟು ಬೇಗ ಹೊಲಿಬೋದು. ಈ ರೀತಿಯೆಲ್ಲ ಹೊಲಿತೀವಿ. ಆದರೆ ಹೆಣ್ಮಕ್ಳಿಗೆ ಒಂದೇ ದೊಡ್ಡ ಟಾಸ್ಕು ಅಂದರೆ ಮನೆಯಲ್ಲಿ ಮಕ್ಕಳನ್ನು, ಮನೆಯವ್ರನ್ನ, ಮನೆ ಕೆಲಸನ ನಿಭಾಯಿಸ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋದಿದೆಯಲ್ಲ, ತುಂಬ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಅವರಿಗೆ. ಅದನ್ನೆಲ್ಲ ಮೀರಿ ಯಾರು ಇವಾಗ ಟೈಲರಿಂಗಿಂದ ತಿಂಗಳಿಗೆ 30ರಿಂದ 40 ಸಾವಿರ 50 ಸಾವಿರ ದುಡಿತಿದ್ದಾರೋ ಅವರು ನಿಜವಾದ ಗ್ರೇಟು. ನಿಜವಾಗ್ಲೂ ಅವರು ಒಂದು ಉತ್ತಮ ಮಹಿಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಗಂಡು ಮಕ್ಕಳಿಗೆ ಹೊರಗಡೆಯಿಂದ ಕೆಲಸ ಮಾಡಿ ಬಂದರೆ ಆಯಿತು. ಈಗ ನಮ್ಮನೆಯವರೇ ಎಕ್ಸಾಂಪಲು, ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಇನ್ನೇನೋ ಪೂಜೆ ಗೀಜೆ ಅಂತ ಮಾಡಿಬಿಟ್ಟು ಒಂದೊಂದು ದಿವಸ ಮಾಡಿದ್ರು, ಒಂದೊಂದು ದಿವಸ ಇಲ್ಲ, ಹೋದರು ಅಂದರೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಆರಾಮಾಗಿ ಅವರು ರೆಸ್ಟ್ ಮಾಡ್ತಾರೆ. ಆದರೆ ನಮಗೆ ಹಾಗಲ್ಲ,
ಮನೆ ಕೆಲಸ ಮುಗಿತಾ ಬೇಗನೆ ಮತ್ತು ಮಿಷನ್ ಸ್ಟಿಚಿಂಗಿಗೆ ಕೂತ್ಕೋಬೇಕು. ಸ್ಟಿಚಿಂಗ್ ಮುಗಿತಾ ಮನೆ ಕೆಲಸ ಮಾಡಬೇಕು. ಅಯ್ಯೋ ಅಲ್ಲಿ ಕ್ಲೀನ್ ಮಾಡಿಲ್ಲ, ಇಲ್ಲಿ ಕ್ಲೀನ್ ಮಾಡಿಲ್ಲ, ಹಬ್ಬ ಬಂತು ಅದು ಮಾಡಿಲ್ಲ ಅಡುಗೆ, ಇದು ಮಾಡಿಲ್ಲ ಅಡುಗೆ ಅನ್ನೋ ಟೆನ್ಷನ್ನು. ಅಥವಾ ನೆಂಟರು ಬಂದರು ಅವ್ರಿಗೆ ಅದು ಮಾಡಿಕೊಡ್ಬೇಕು, ಅಥವಾ ಇಲ್ಲಿ ಮದುವೆ ಬಟ್ಟೆ ಫಂಕ್ಷನ್ ಬಟ್ಟೆ ಕೊಡಬೇಕು ಅನ್ನೋ ಟೆನ್ಷನ್. ಇದನ್ನೆಲ್ಲ ಮೀರಿ ಯಾರು ತಿಂಗಳಿಗೆ 10,000 ರೂಪಾಯಿ ಅಟ್ಲೀಸ್ಟ್ ಒಂದು ಟೈಲರ್ 10,000 ರೂಪಾಯಿ ದುಡಿತಿದ್ದಾಳೆ ಅಂದರೆ ಅವಳು ಯಾರಿಗಿಂತನೂ ಕಮ್ಮಿ ಅಲ್ಲ. ಯಾಕಂದರೆ ಯಾವುದಾದ್ರೂ ಒಂದು ಕಂಪ್ನಿಗೆ ನೀವು ಬೆಳಗ್ಗೆ 8 ಗಂಟೆಗೆ ಹೋಗಲಿ, ಬೇಡ ಗಾರ್ಮೆಂಟ್ಸಿಗೆ ಹೋಗಿ ನೀವು 10-12 ಸಾವಿರ ರೂಪಾಯಿ ಬೆಳಗ್ಗೆ 9ರಿಂದ 9:30ಯಿಂದ 5:30 ತನಕ ಕೆಲಸ ಮಾಡಬೇಕು. ಬೆಳಗ್ಗೆ 9:30 ಅಂದರೆ ಇಲ್ಲಿಂದ 8 ಗಂಟೆಗೆ ಹೋಗಬೇಕು. ಸಂಜೆ ಮನೆಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಗುತ್ತೆ. ಅಲ್ಲಿ ಬರೀ ಸಿಗುವಂಥದ್ದು 300, 350, 400 ರೂಪಾಯಿ ಒಂದು ಬ್ಲೌಸಿನ. ಅಷ್ಟು ದುಡ್ಡನ್ನು ನಾವು 1 ಗಂಟೆಯಲ್ಲಿ ಆರಾಮಾಗಿ ಹೊಲಿದು ಬಿಡ್ತೀವಿ ಅಲ್ವಾ. ಎಲ್ಲದಕ್ಕೂ ಒಂದು ಐಡಿಯಾ, ತಲೆ ಮತ್ತು ಚುರುಕ್ತನ ಎಲ್ಲ ಬೇಕು. ನಾವು ಹೆಣ್ಮಕ್ಳು ತೀರಾ ಪೆದ್ರಂಗಿರಬಾರ್ದು, ಸ್ವಲ್ಪ ಚುರುಕಾಗಿರ್ಬೇಕು. ಈಗೆಲ್ಲ ಹೆಣ್ಮಕ್ಳು ತುಂಬಾ ಶಾರ್ಪ್ ಆಗ್ತಾ ಇದ್ದಾರೆ. ಈ ಥರ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಉದ್ಯೋಗಗಳನ್ನು ರೂಪಿಸ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಷ್ಟು ವಿಡಿಯೋ ಇವತ್ತಿನ ನನ್ನ ಭಾನುವಾರದ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿಯೇ ನಿಮಗೊಂದು ಒಳ್ಳೊಳ್ಳೆ ಮೋಟಿವೇಶನ್ ವಿಡಿಯೋ ಕೊಡ್ತಾ ಹೋಗ್ತೀನಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.